ಇವತ್ತು ಯಾಕಿದ್ದೀರಾ ಅಂದರೆ ಇಲ್ಲಿ ಡಿ ಬಾಸ್ನ ಕರ್ಕೊಂಬಂದಿದ್ದಾರೆ ಅಂತ ಗೊತ್ತಾಯಿತು. ಅದಕ್ಕೆ ಡಿ ಬಾಸ್ನ ನೋಡೋಣ ಅಂತ ಬಂದಿದ್ದೀವಿ. ಅವ್ರು ಖುಷಿಯಾಗಿದ್ದಾಗಲೂ ಅವ್ರ ಜೊತೆ ಇರ್ತಾ ಇದ್ವಿ. ಇವತ್ತು ಅವರು ಸ್ಟೇಷನಲ್ಲಿದ್ದಾರೆ, ಇಲ್ಲೂ ಕೂಡ ನಾವು ಇರಬೇಕು ಅಂತೇಳಿ ಬಂದಿದ್ದೀವಿ. ಒಬ್ಬ ಫ್ಯಾನ್ ಆಗಿ ಬಾಸೆ ಸುಮಾರು ಸಲ ಹೇಳಿದ್ದಾರೆ ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ ಅಂತೇಳಿ. ಇಲ್ಲಿ ತಲೆ ಹೊಡೆದಿರೋ ಕೇಸಲ್ಲಿ ಅವ್ರ ಹೆಸರು ಸುಮ್ಮನೆ ತಳ್ಕಾಕಿರ್ತಾರೆ ಅಷ್ಟೇ. ಅವ್ರು ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಇನ್ನೂ ಪ್ರೂಫ್ ಇಲ್ಲ, ಜಸ್ಟ್ ಆರೋಪ ಮಾಡಿದ್ದಾರೆ, ನೋಡೋಣ ಏನಾಗುತ್ತೆ ಅಂತೇಳಿ. ನಾವು 100% ಬಾಸ್ದು ಏನೇ ಆದರೂ ಕೂಡ ಜೊತೆಲಿ ಇದ್ದೇ ಇರ್ತೀವಿ. ಇವಾಗ ನೋಡಿ ಅವ್ರದ್ದು ಯಾವುದೋ 25 ಇಯರ್ಸ್ ಸೆಲೆಬ್ರೇಷನ್ ಮಾಡಿದಾಗಲೂ ಜೊತೆಲಿ ಇದ್ವಿ. ಇವತ್ತು ಸ್ಟೇಷನ್ ಇದ್ದಾರೆ, ಇಲ್ಲೂ ಜೊತೆಲಿ ಇರ್ತೀವಿ. ಯಾವಾಗಲೂ ನಾವು ಬಾಸ್ ಜೊತೆ ಇದ್ದೇ ಇರ್ತೀವಿ. ಮ್ಯಾಮ್ ಅದು ಖಂಡಿತವಾಗ್ಲೂ ನಾನು ಹೇಳ್ತಾ ಇರೋದೇನೆಂದರೆ, ಇವ್ರು ಮಾಡಿದ್ದಾರೆ ಚಿಕ್ಕ ಮ್ಯಾಟ್ರು ದೊಡ್ಡ ಮ್ಯಾಟ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ವೆಸ್ಟಿಗೇಷನ್ ಆಗಲಿ, ಇವರೇ ಮಾಡಿದ್ದಾರೆ ಅನ್ನೋದನ್ನ ಕೇಳೋಣ ಫಸ್ಟು. ಯಾಕೆ ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಡಿದಾರ ಅನ್ನೋದು ಕೇಳಬೇಕಲ್ವ ನಾವು ಫಸ್ಟು. ಮಾಡಿದಾರಾ ಏನು ಎಲ್ಲ ಕೇಳಿದ್ಮೇಲೆ ಈ ಚಿಕ್ಕ ಮ್ಯಾಟ್ರಾ ದೊಡ್ಡ ಮ್ಯಾಟ್ರಾ ಆಮೇಲೆ ಗೊತ್ತಾಗುತ್ತೆ. ಇನ್ವೆಸ್ಟಿಗೇಷನ್ ಆಗಲಿ. ಜೈ ಡಿ ಬಾಸ್. ಎಲ್ರಿಗೂ ನಮಸ್ತೆ. ಏನು ಅಂದರೆ ಡಿ ಬಾಸ್ ಆಗಿರ್ಬೋದು ಇಲ್ವೋ ಗೊತ್ತಿಲ್ಲ ನಮಗೂ, ಬಟ್ ಆಗಿದೆ ಅಂತ ಯಾವುದೂ ಅಪಪ್ರಚಾರ ಮಾಡಬೇಡಿ ನ್ಯೂಸ್ನವರು ದಯವಿಟ್ಟು. ಆಗಿರೋದನ್ನ ನಿಜವಾಗ್ಲೂ ಖಂಡಿತವಾಗ್ಲೂ ಆಗಿದೆ ಅಂದರೆ ಅದಕ್ಕೆ ತಕ್ಕ ಶಿಕ್ಷೆ ಆಗಲಿ, ಬೇಕಾದ್ರೆ ನಾವು ಅದನ್ನು ಬೇಡ ಅಂತ ಹೇಳಲ್ಲ. ಬಟ್ ಇರೋದನ್ನ ಇರಂಗೆ ತೋರಿಸಿ, ಇರೋದನ್ನ ಕರೆಕ್ಟಾಗಿ ತೋರಿಸಿ ದಯವಿಟ್ಟು. ಅವ್ರು ಪೊಲೀಸ್ನವ್ರು ಹೇಳ್ತಾರೆ ಅಲ್ಲಿವರೆಗೂ ಆರಾಮಾಗಿ ಪೀಸಾಗಿರಿ, ಯಾವುದೇ ಅಪಪ್ರಚಾರ ಮಾಡಬೇಡಿ. ಏನೇ ಆದ್ರೂ ಅಷ್ಟೇ, ಏನೇ ಆದ್ರೂ ಎಲ್ಲಿವರೆಗೂ ಆದ್ರೂ ನಾವು ಡಿ ಬಾಸ್ ಕೈ ಬಿಡಲ್ಲ. ನಾವು ಡಿ ಬಾಸ್ ಜೊತೆ ಇದ್ದೇ ಇರ್ತೀವಿ. ಅವ್ರು ಹೇಳೋರು ಇವ್ರು ಹೇಳಿದ್ರು ತಲೆ ಹೊಡಿಬೇಡಿ, ತಲೆ ಹಿಡಿಬೇಡಿ, ಅವೆರಡು ಕೆಲಸ ನಮ್ಮ ಡಿ ಬಾಸ್ ಫ್ಯಾನ್ಸ್ ಆಗಲಿ ನಮ್ಮ ಡಿ ಬಾಸು ಮಾಡಿರಲ್ಲ. ನಾವು ಇದ್ದೇ ಇರ್ತೀವಿ. ಜೈ ಡಿ ಬಾಸ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಸುಮ್ಮನೆ ಮಾತಾಡಲ್ಲ, ಅಲ್ಲಿ ವಿಚಾರಣೆ ಆದಮೇಲೆ ಎಲ್ಲ ಬರಲಿ, ಆಮೇಲೆ ಮಾತಾಡ್ತೀವಿ. ನೀವು ಇವಾಗ ಲೈನ್ಸ್ಗಳು ಹಾಕ್ತೀರಿ, ಹೆಡ್ಲೈನ್ಸ್ಗಳು ಹಾಕ್ಬೇಕಾರೆ ಹಾಗೆ ಬಿಡೋದೆ, ಹಾಕೇ ಬಿಡೋರು ಪರಪರ ಆಗಿದ್ದಾರೆ. ಈ ಥರ ಹಾಕ್ತೀರ, ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಮೇಡಮ್. ಅದು ಇದು ಅರೆಸ್ಟ್ ಹಂಗೆ ಮಾಡ್ಬಿಟ್ಟಾರೆ, ಹಿಂಗೆ ಮಾಡಿದ್ರು, ಫೋನ್ ಮಾಡಿದ್ರು, ರಾಡಲ್ಲಿ ಹೊಡೋದ್ರು ಅಂತೆಲ್ಲ ಹೇಳ್ತಾರೆ. ಅವಾಗೇನು ನಡೆದಲ್ಲ, ಅಲ್ಲಿ ವಿಚಾರಣೆ ಮಾಡ್ತಿದ್ದಾರೆ. ಅಲ್ಲಿ ಗಂಟ ಸ್ವಲ್ಪ ನ್ಯೂಸ್ ಅವರು ಸ್ವಲ್ಪ ಅವಾಯ್ಡ್ ಮಾಡಿ, ನ್ಯೂಸ್ ಹಾಕೋದು ಸ್ವಲ್ಪ ವಿಚಾರಣೆ ತಿಳ್ಕೊಂಡು, ನೀವು ಅಲ್ಲಿ ಹತ್ರದಲ್ಲೇ ಇರ್ತೀರ, ತಿಳ್ಕೊಂಡು ಹಾಕಿ ಅಂತ ಹೇಳ್ತೀವಿ. ನಮಗೂ ಬೇಜಾರಾಗಿದ್ದು ವಿಚಾರಣೆ ಎಲ್ಲ ಮುಗಿಸ್ಕೊಬರಲಿ. ನಾವು ಬಾಸ್ ಜೊತೆ ಯಾವಾಗಲೂ ಇರ್ತೀವಿ. ಜೈ ಡಿ ಬಾಸ್. ಏನೇ ಮಾಡಿದ್ರು ಅಂತಲ್ಲ ಮೇಡಮ್, ಅವರು ಸಾವಿರಾರು ಒಳ್ಳೆ ಕೆಲಸನೂ ಮಾಡೋರೆ. ಇವಾಗ ಅವ್ರಿಗೆ ಗೊತ್ತಿಲ್ಲದ ಏನೋ ಅವ್ರ ಫ್ರೆಂಡ್ಗಳೆಲ್ಲ ಏನೋ ಬಂದಾಗ ಏನೋ ಒಂದು ಆಗಿದೆ ಅನ್ನಿಸ್ಬಿಟ್ಟು, ಅದು ಆಗಿದ್ದದಿಲ್ವೋ ಇನ್ನೂ ಪ್ರೂವ್ ಆಗಿಲ್ಲ. ಅಲ್ಲಿ ಗಂಟ ನಾವು ತಾಳ್ಮೆಯಿಂದ ಇರ್ತೀವಿ, ಕಾಯ್ತಾ ಇದ್ದೀವಿ ವಿಚಾರಣೆಗೆ. ಏನು ಪೊಲೀಸ್ನವರು ಏನು ಹೇಳ್ತಾರೆ ಅಂದ್ಬಿಟ್ಟು, ಹೊರಗಡೆ ಏನು ನ್ಯೂಸ್ ಬರುತ್ತೆ, ಅದಾಗಿರೋದ ಇಲ್ವಾ, ನಮ್ಮ ಬಾಸ್ ತಪ್ಪು ಮಾಡಿದಾರೋ ಇಲ್ವಾ ಅಂತ ಆಚೆ ಹೊರಗಡೆ ಬರುತ್ತೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇರ್ತೀವಿ, ಏನು ಇದು ಮಾಡಲ್ಲ. ನಾವು ಯಾವಾಗಲೂ ಡಿ ಬಾಸ್ ಜೊತೆ ಕಷ್ಟ ಸುಖ ನೋವು ನಗುವೆಲ್ಲ ನಾವು ಜೊತೆಲಿ ಯಾವಾಗಲೂ ಇರ್ತೀವಿ, ಮುಂದೆನೂ ಇರ್ತೀವಿ. ಇದೇನಾಗುತ್ತೆ ನೋಡ್ಕೊಂಡು ಅದೇ ಇವಾಗ ನಮ್ಮ ಸ್ಯಾಂಡಲ್ವುಡ್ಗೆ ಹೆಂಗನಾಗಿದೆ ಅಂದರೆ, ಫಿಲಮ್ಗಳು ಬರ್ತಿಲ್ಲ, ಎಲ್ಲ ಲೇಟಾಗಿ ಎಲ್ಲ ಬೇರೆಯವರೆಲ್ಲ ಇದು ಮಾಡ್ತಾಯಿದ್ದಾರೆ. ಅದರಿಂದ ಸ್ವಲ್ಪ ಸ್ಯಾಂಡಲ್ವುಡ್ಗೆ ಏನಾಯ್ತದೆ ಅಂದರೆ, ಏನು ಹಿಂಗಾಯ್ತದಲ್ಲ, ಇನ್ನೇನೋ ಅಲ್ಲಿ ಥಿಯೇಟ್ರ್ಗಳಿಗೂ ಪ್ರಾಬ್ಲಮ್ ಆಗಿದೆ. ಇದು ನೋಡ್ರಿ ಒಬ್ಬೊಬ್ರದೇ ಒಂದೊಂದು ವಿಚಾರಗಳು ಏನಾಗಿದೆ ಅಂತಾರೆ ಗೊತ್ತಿಲ್ಲ. ಫಿಲಮ್ಗಳು ಕಡಿಮೆಯಿಂದ ಬರ್ತವೆ. ಬೇರೆ ಎಲ್ಲ ಸ್ಟಾರ್ಗಳು ಬೇರೆ ಟಾಲಿವುಡ್ಡು ಬಾಲಿವುಡ್ ಅವ್ರ ಫಿಲಮ್ ಇಲ್ಲಿ ಕೋಟಿ ಮಾಡ್ಕೊಂಡು ಹೋಗ್ತಿದೆ. ನಮ್ಮ ಸ್ಟಾರ್ಗಳು ನಮ್ಮ ಎಲ್ಲ ಹೀರೋಗಳು ಒಂದು ಸ್ವಲ್ಪ ಫಿಲಮ್ಗಳು ಜಾಸ್ತಿ ಮಾಡಿ ಆಡಿಯನ್ಸ್ನ ಬರೋ ಥರ ಮಾಡ್ಕೋಬೇಕು. ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಅಲ್ಲೆಲ್ಲೆಲ್ಲ ಹೋಗಿ 2-3 ವರ್ಷ ಕಾಲ ಕಳೆದು ಸುಮ್ಮನೆ ಫಿಲಮ್ ಬದ್ದೆಲ್ಲ ನಮ್ಮ ಜನಗಳು ಫಿಲಮ್ ಯಾರು ಬಂದರೂ ನೋಡ್ತಾರೆ ಮೇಡಮ್. ಅದು ಯಾರ್ದೇ ಟಾಲಿವುಡ್ ಆಗಿರೋ ಬಾಲಿವುಡ್ ಯಾವ ಹೀರೋಗಳದ್ದು ನೋಡ್ತಾರೆ ನಮ್ಮ ಆಡಿಯನ್ಸ್ ಎಲ್ಲ. ಇವರು ಹೀರೋಗಳು ಎಲ್ಲ ಫಿಲಮ್ಗಳು ಬೇಗ ಮಾಡಬೇಕು. ನಮ್ಮ ಬಾಸು ವರ್ಷಕ್ಕೆ ಕೊಡಬೇಕು ಅಂತ ಎಲ್ಲ ಮಾಡ್ತಾಯಿರ್ತಾರೆ. ಈ ಥರಕ್ಕೆ ಸಣ್ಣ ಪುಟ್ಟ ಪಿತೂರಿಗಳು ಮತ್ತೊಂದು ಮಾಡ್ತಿದ್ದಾರೆ. ಅವೆಲ್ಲನ ದಾಟಿ ಇನ್ನು ಮುಂದೆ ಬರ್ತಾರೆ. ಇವೆಲ್ಲ ಏನು ತೊಂದರೆ ಆಗೋಲ್ಲ ಅಂತ. ಡೆವಿಲ್ ಬರ್ತಾಯಿದೆ, ಅಕ್ಟೋಬರ್ಗೆ ಅಂತ ಹೇಳಿದ್ರು, ಇವಾಗ ಡಿಸೆಂಬರ್ಗೆ ಅಂತ ಹೇಳಿದ್ದಾರೆ. ಡೆವಿಲ್ಗೋಸ್ಕರ ಕಾಯ್ತಾ ಇದ್ದೀವಿ. ಯಾವಾಗಲೂ ಅವ್ರ ಜೊತೆ ನಾವು ಇರ್ತೀವಿ. ನಾವು ಡಿ ಬಾಸ್ ಫ್ಯಾನ್ ಆಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಅವತ್ತಿಂದನೂ ಡಿ ಬಾಸ್ ಜೊತೆನೇ ಇದ್ದೀವಿ. ಪಿಕ್ಚರ್ ರಿಲೀಸ್ ಆದಾಗೂ ಡಿ ಬಾಸು, ಸಂಭ್ರಮದಲ್ಲೂ ಡಿ ಬಾಸು, ಈಗಿನ ಟೈಮಲ್ಲೂ ಡಿ ಬಾಸು. ಇದೇನಾರು ಸಾಬೀತಾಗಿ ನಿಜ ಅಂತ ಗೊತ್ತಾದ್ರು ನಾವು ಡಿ ಬಾಸ್ ಬಿಟ್ಕೊಡಲ್ಲ. ಡಿ ಬಾಸ್ ಯಾವತ್ತಿರೋ ಡಿ ಬಾಸೇ ನಮಗೆ, ಅಷ್ಟೇ ನಾವು ಹೇಳೋದು. ಇನ್ನೂ ಪ್ರೂವ್ ಆಗಿಲ್ಲ, ವಿಚಾರಣೆ ಮಾಡ್ತಾಯಿದ್ದಾರೆ, ಪ್ರೂವ್ ಆಗಲಿ ಆಮೇಲೆ ಮಾತಾಡೋದು. ಏನು ಅಂತ ಹೇಳೋಕ್ಕಾಗಲ್ಲ, ಗೊತ್ತಾಗುತ್ತೆ. ಪೊಲೀಸರು ಇದ್ದಾರೆ, ಮಾಡ್ತಾಯಿದ್ದಾರೆ. ಏನೇ ಆದರೂ ಡಿ ಬಾಸ್ ಬಿಟ್ಕೊಡಲ್ಲ ನಾವು. ಸರಿ ಮಾಡಿರ್ತಾರೆ, ಅವ್ರು ಹೇಳಿದಾರಲ್ಲ ತಲೆ ಹಿಡಿಬೇಡಿ ತಲೆ ಹೊಡಿಬೇಡಿ ಅಂತ. ಇನ್ನು ಅವ್ರು ಮಾಡಿರ್ತಾರೆ ಅದನ್ನು, ಯಾವತ್ತಿರೋ ಡಿ ಬಾಸೇ. ಇನ್ನು ಅವ್ರು ಮಾಡಿರೋಕ್ಕೆ ಚಾನ್ಸೇ ಇಲ್ಲ. ಅಭಿಮಾನಿಗಳು ನಾವು ಹೇಳ್ತೀವಿ, ಮಾಡಿರೋಕ್ಕೆ ಚಾನ್ಸೇ ಇಲ್ಲ.